ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ವೇಳೆ ನೇರವಾಗಿ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಾಟವನ್ನು ಮಾಡಿದ್ದಾರೆ. ಮೆರವಣಿಗೆ ವೇಳೆ ಕ್ಷುಲ್ಲಕ ಕಾರಣದಿಂದ ಈ ಕೃತ್ಯ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆರವಣಿಗೆ ವೇಳೆ ಹಿಂದೂ ಕಾರ್ಯಕರ್ತರು ಘೋಷಣೆ ಆಗ್ತಾರೆ. ಧರ್ಮದ ಜೊತೆ ಶಿವಾಜಿ ಮಹಾರಾಜರು ಇದ್ದೇ ಇರ್ತಾರೆ. ಸೂರ್ಯ ಚಂದ್ರರು ಇರುವವರೆಗೂ ಮೆರವಣಿಗೆ ಇದ್ದೇ ಇರುತ್ತೆ. ಒಂದಿಂಚು ಕೂಡ ಹಿಂದೆ ಸರಿಯೋದಿಲ್ಲ. ಯಾರಿಂದಲೂ ಹಿಂದುತ್ವ ಅಳಿಸೋದಕ್ಕೆ ಸಾಧ್ಯವಿಲ್ಲ ಹೀಗಂತ ಹೇಳಿ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಾಜಿಯವರ ಜಯಂತ್ಯೋತ್ಸವ ಅಂಗವಾಗಿ ಏನು ಅಲ್ಲಿ ಪ್ರೊಸೆಷನ್ ಏನು ನಡೀತಾ ಇತ್ತನೋ ಆ ನಡೆಯುವಂತ ಸಂದರ್ಭದಲ್ಲಿ ಮಸೀದಿಯಿಂದ ನೇರವಾಗಿ ಕಲ್ಲು ತೂರಾಟ ಆಗಿದೆ. ಆ ಕಲ್ಲು ಜೊತೆಲಿ ಚಪ್ಪಲಿ ಕೂಡ ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಅದು ನೇರವಾಗಿ ಕಲ್ಲು ತೂರಾಟ ಆದಂತ ಟೈಮಲ್ಲಿ ಒಂದು ಕಡೆ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲಾರು ಕೂಡ ಜೈಕಾರಗಳು ಜೈಘೋಷಣೆಗಳು ಹಾಕೊಂತ ಹೋಗ್ತಾ ಇದ್ದಾರ. ಹೋಗಂತ ಟೈಮಲ್ಲಿ ಕ್ಷುಲ್ಲಕ ಕಾರಣದಿಂದ ಏನಂದ್ರೆ ನಮ್ಮ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಮಸೀದಿ ಮುಂದೆ ಹೋಗಬಾರದು ಅನ್ನಂತ ಕಾರಣದಿಂದ ಅಲ್ಲಿಂದ ನೇರವಾಗಿ ಕಲ್ಲು ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದಾರ. ಅಲ್ಲಿ ವಾಹನಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದಾರ. ಯಾರೋ ಟೂ ವೀಲರ್ ಬಂದು ಜೊತೆಲಿ ಅಲ್ಲಿಂದ ಕಲ್ಲು ಮತ್ತು ಚಪ್ಪಲಿಗಳನ್ನು ತೂರಾಟ ಮಾಡುವಂತ ಕೆಲಸ ಮಾಡಿದಾರ. ಅದು ನೇರವಾಗಿ ಬಿದ್ದಿರಂತದ್ದು ಎಸ್ ಪಿ ಸಾಹೇಬರಿಗೆ ಬಿದ್ದಿದೆ. ಎಸ್ ಪಿ ಸಾಹೇಬರು ಆ ಕಲ್ಲಿಂದ ಪೆಟ್ಟು ತಿಂದು ರಕ್ತ ಸುರಿತಾ ಇದೆ ತಲೆಯಿಂದ. ಆದ್ರೆ ಎಸ್ ಪಿ ಸಾಹೇಬರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಎಸ್ ಪಿ ಸಾಹೇಬ್ರು ಏನಂತ ಇದಾರೆ, ಇಲ್ಲ ಕಲ್ಲಂತೂ ಅಲ್ಲಿಂದ ಮಸೀದಿಂದ ಕಲ್ಲು ತೂರಾಟ ಆಗಿದೆ, ತೂರಾಟ ಆದಂತ ಟೈಮಲ್ಲಿ ನನಗೆ ಪೆಟ್ಟು ಬಿದ್ದಿದೆ, ನನಗೆ ಏನು ಆಗಿಲ್ಲ ಅನ್ನಂಥದ್ದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಇಷ್ಟ, ಯಾಕಂದ್ರೆ ಅವರು ಸರ್ಕಾರದಲ್ಲಿ ಕೆಲಸ ಮಾಡಂತವ್ರು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಈ ರೀತಿ ಇದ್ದಂತ ಟೈಮಲ್ಲಿ ನಾನು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಯಾಕಂದ್ರೆ ಇವತ್ತು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ಇವತ್ತು ಛತ್ರಪತಿ ಶಿವಾಜಿಯವರು ಪ್ರತಿ ವರ್ಷ ಕೂಡ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವತ್ತು ಕೂಡ ಆಚರಣೆಯನ್ನು ಮಾಡ್ಕೊಂತ ಬಂದಿದ್ದಾರ. ಆಚರಣೆ ಮಾಡುವಂತ ಟೈಮಲ್ಲಿ ನೂರಾರು ಮಂದಿ ಹಿಂದೂ ಪರ ಕಾರ್ಯಕರ್ತರು ಘೋಷಣೆಗಳು ಹಾಕ್ತಾರ. ಛತ್ರಪತಿ ಶಿವಾಜಿ ಎಲ್ಲಿ ಇರ್ತಾರೋ ಅಲ್ಲಿ ದೇಶ ಇರುತ್ತೆ. ಆ ದೇಶದ ಜೊತೆಲಿ ಕೇಸರಿ ಬಾವುಟ ಇರುತ್ತೆ. ಕೇಸರಿ ಬಾವುಟ ಜೊತೆಲಿ ಅಲ್ಲಿ ಶಿವಾಜಿ ಮಹಾರಾಜರು ಕೂಡ ಇರ್ತಾರ. ಧರ್ಮ ಅನ್ನಂಥದ್ದು ಶಿವಾಜಿ ಮಹಾರಾಜರ ಜೊತೆಲಿನೇ ಕೂಡಿಕೊಂಡು ಇವತ್ತು ಧರ್ಮದ ಜೊತೆಲಿ ಶಿವಾಜಿ ಮಹಾರಾಜರು ಕೂಡ ಬೆಳ್ಕೊಂತ ಬಂದಾರ. ಇವತ್ತು ಸೂರ್ಯಚಂದ್ರ ಇರೋ ತನಕ ಕೂಡ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ನಡೀತದೆ. ಆದ್ರೆ ಅವರು ಕ್ಷುಲ್ಲಕ ಕಾರಣದಿಂದ ಹಿಂಗ ಹೋಗಬಾರದು ಅನ್ನಂಥದ್ದು ಹಿಡ್ಕೊಂಡು ಇವತ್ತು ಕಲ್ಲು ತೂರಾಟ ಮಾಡಿದಂತ ಟೈಮಲ್ಲಿ ನೇರವಾಗಿ ಪೊಲೀಸರಿಗೆ ಏನ್ ಪೆಟ್ಟು ಬಿದ್ದಿದೆನೋ, ಜೊತೆಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಏನು ಪೆಟ್ಟು ಬಿದ್ದಿದೆನೋ, ಇವತ್ತು ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಬೀದಿಗೆ ಬಂದು ನಿಂತೀವಿ. ನಾವಂತ ಒಂದು ಇಂಚು ಕೂಡ ಹಿಂದಕ್ಕೆ ಸರಿಯಂತ ಪ್ರಶ್ನೆ ಇಲ್ಲ. ನಮ್ಮ ಹಿಂದೂ ಪರ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೇನ್ ಆದ್ಯತೆ ಮತ್ತು ಫಂಡಮೆಂಟಲ್. ನಮಗೆ ಛತ್ರಪತಿ